ಸರ್ ಈ ಕಲ್ಟ್ ಫಿಲ್ಮ್ ಮತ್ತೆ ನಿಮ್ಮ ಫಿಲ್ಮೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಇನ್ಸಿಡೆಂಟ್ ನಡೀತು, ಶಾರುಖ್ ಖಾನ್ ಅವ್ರ ಮಗ ಏನೋ ಆಯ್ತು ಅಂತ ಹೇಳಿ, ಆಮೇಲೆ ಶಿಡ್ಲಘಟ್ಟದೊಂದು ಇನ್ಸಿಡೆಂಟ್ ನಡೀತು. ಬನಾರಸ್ ಟೈಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂಥರ ಬ್ಯಾನ್ ರೀತಿ ಸ್ವಲ್ಪ ಸಿಂಪ್ಟಮ್ಸ್ ಇತ್ತು. ಈ ಕಲ್ಟ್ ಫಿಲ್ಮ್ ಅಲ್ಲೂ ಕೂಡ ಅದೇ ರೀತಿ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಝೈದ್ ಈಸ್ ಬೀಂಗ್ ಟಾರ್ಗೆಟೆಡ್ ಅನ್ನೋ ಸ್ವಲ್ಪ ನೀವು ಇಂಪಾರ್ಷಿಯಲ್ ಆಗಿ ಅಬ್ಜೆಕ್ಟಿವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ನೀವು ಪೊಲಿಟಿಕಲ್ ರೀಸನ್ಸ್, ರಿಲಿಜಿಯಸ್ ರೀಸನ್ಸ್, ಅಥವಾ ಇಂಡಸ್ಟ್ರಿ ಒಳಗಡೆ ಯಾರಾದ್ರೂ ಆ ರೀತಿ ಅನಿಸ್ತಾ ಇದೆಯಾ ನಿಮಗೆ? ಸರ್ ಸೆಕೆಂಡ್ ಲೆಟ್ ಮಿ ಕಂಪ್ಲೀಟ್. ಸೊ ಈ ನಿಮ್ಮ ಬನಾರಸ್ ಫಿಲ್ಮು ಮತ್ತೆ ಇದರಲ್ಲೂ ನೋಡಿದ್ರು ಕೂಡ ನೀವು ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೋದಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅನಿಸ್ತಲ್ಲ. ಆದರೆ ನೀವು ಪೊಲಿಟಿಕಲ್ ಅಂಡ್ ರಿಲಿಜಿಯಸ್ ರೀಸನ್ಸ್ ಫಾರ್ ದಿಸ್ ಅಂತ ಅಷ್ಟೇ. ಸರ್ ವೆರಿ ಸಿಂಪಲ್ ಆನ್ಸರ್ ಸರ್ ಇದಕ್ಕೆ. ನಾನು ಹಲವಾರು ವೇದಿಕೆಗಳಲ್ಲಿ ಜಾತಿ ಸರ್, ಎಲ್ಲರಿಗೂ ಜಾತಿ 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 ಅದೊಂದು ಹೆಂಗ್ ಆಗೋಗ್ಬಿಟ್ಟಿದೆ ಅಂದ್ರೆ ಅದು ಗಂಟದ ಡಂಗ್ 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 ಹೊಡಿಯೋದು. ಜಾತಿ 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 ಏನಕ್ಕೆ ಸರ್? ಹಲ್ವಾರು ಸತಿ ಹೇಳಿದ್ದೀನಿ ನಾನು, ಕಲಾವಿದ ಜಾತಿ ಇಲ್ಲ, ಕಲಾವಿದ ಜಾತಿ ಇಲ್ಲ ಅಂತ ಎಷ್ಟೋ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ ನಾನು. ಕೆಲವರು ಜಾತಿ ಜಾತಿ ಅಂತ ಯಾರು ಹೇಳ್ತಾರಲ್ಲ, ಸ್ಮೋಕಿಂಗ್ ಕಾಸಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಥಿಯೇಟರ್ ಅಲ್ಲಿ ಅಂದ್ರೆ ಸಿನಿಮಾ ಶುರು ಆಗೋಕ್ ಮುಂಚೆ ಅದನ್ನ ಆಡ್ ಕೊಡ್ತಾರೆ. ಅದೇ ಹಾಗೆ ಈ ಸಿನಿಮಾ ದಯವಿಟ್ಟು ಇದೇ ಜಾತಿಗೆ ಸೀಮಿತ, ಅವರು ದಯವಿಟ್ಟು ಪ್ರೇಕ್ಷಕರು ಬೇರೆ ಜಾತಿದವರಿಗೆ ಎತ್ತು ಹೋಗ್ಬಿಡಿ ಅಂತ ಅವ್ರುಗಳು ಹಾಕೊಳ್ಬೇಕು ಸರ್. ಹಂಗಾಗತ್ತಾ ಸರ್? ಹಂಗ್ ಸಿನಿಮಾ ನಡೆಯತ್ತಾ ಸರ್? ಇಲ್ವಲ್ಲ. ಎಲ್ಲಾ ಜಾತಿ ಧರ್ಮ ಅವ್ರು ಬೇಕು. ನಾವು ಇಂಡಿಯಾದಲ್ಲಿ ಇರೋದು, ಕರ್ನಾಟಕದಲ್ಲಿ ಇರೋದು, ಹಿಂದೂ ಮುಸ್ಲಿಂ ಅಂತ ಏನು ಇಲ್ಲ ಸರ್. ಸೊ ಪ್ರಾಬ್ಲಮ್ ಇಸ್ ಜಾತಿ ಸರ್, ಇನ್ಬಿಟ್ಟು ಏನಿಲ್ಲ. ಅದಕ್ಕೆ ನನ್ನನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಸರ್ ಅಷ್ಟೇ. ಸರ್ ಇವಾಗ ಸಾಂಗ್ ತುಂಬಾ ಚೆನ್ನಾಗಿದೆ, ಬಟ್ ಜಮೀರ್ ಸಾಹೇಬ್ರು ಯಾವಾಗ ಈ ಸಿನಿಮಾ ನೋಡ್ತಾರೆ, ಅವರು ನಿಮಗೆ ಈ ಸಾಂಗ್ ಈ ಸಿನಿಮಾ ಬಗ್ಗೆ ಅವ್ರ ಹಿಂಟ್ಸ್ ಏನ್ ಕೊಟ್ಟಿದ್ದಾರೆ ಸರ್? ನಮ್ ತಂದೆನಾ ಸರ್? ನಂದು ಮತ್ತೆ ನಮ್ ತಂದೆ ಮಧ್ಯದಲ್ಲಿ ಜಾಸ್ತಿ ಸಿನಿಮಾ ವಿಷಯದಲ್ಲಿ ಏನು ಮಾತುಕತೆ ಆಗಲ್ಲ ಸರ್, ಏನು ಇಲ್ಲ ಸರ್. ಝೈದ್ ಅವರೇ, ಇಲ್ಲಿ ಸರ್ ಮೊದಲಿಗೆ ನಿಮಗೆ ಅಭಿನಂದನೆ, ನಿಮ್ಮ ಎಫರ್ಟಿಗೆ ತುಂಬಾ ಎಫರ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದ್ರೆ, ನೀವು ಕುರಾನ್ ನಂಬ್ತೀರಾ ಅಂತ, ಅದ್ರ ಆಶಯಗಳನ್ನ ನಂಬ್ತೀರಾ ಸರ್? ಕುರಾನ್ ಆಶಯಗಳನ್ನ ನಂಬ್ತೀರಾ ಅಂತ? ಕುರಾನ್ನ ಆಶಯಗಳನ್ನ, ಕುರಾನ್ ಏನ್ ಹೇಳ್ತಾ ಇದೆ ನಂಬ್ತೀರಾ ಅಂತ? ಖಂಡಿತ ನಂಬ್ತೀನಿ ಸರ್. ಅದರಲ್ಲಿ ಈ ತರ ವೈಲೆನ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲ, ಅದನ್ನ ಹರಾಮ್ ಅಂತಾರೆ, ನಿಮ್ಗೆ ಗೊತ್ತಿದೆ. ಇಲ್ಲಿ ಸಿನಿಮಾದಲ್ಲಿ ತುಂಬಾ ವೈಲೆನ್ಸ್ ಕಾಣ್ತಾ ಇದೆ. ನೀವು ಯಾಕೆ ಹರಾಮಿಗೆ, ಅದನ್ನ ನಂಬಿದ ಹರಾಮಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮತ್ತೆ ನೋಡಿ ಸರ್, ನೀವು ಜಾತಿ ತಗೊಂಬಂದ್ರಿ. ಜಾತಿ ಅಲ್ಲ ಸರ್, ನಾನು ಹಲ್ವಾರು ಸತಿ ಹೇಳಿದೀನಿ ಸರ್, ಕಲಾವಿದ ಜಾತಿ ಅಲ್ಲ ಝೈದ್ ಅವರೇ. ಎಕ್ಸ್ಕ್ಯೂಸ್ ಮಿ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ಪ್ರಶ್ನೆ ಅಲ್ಲ, ಅದು ಓಕೆ. ಇಡೀ ತಂಡ ಅವ್ರು ಮಾಡಿರೋ ಸಿನಿಮಾ ಅಲ್ಲಿ ರಿಯಲ್ ಲೈಫ್ ಅಲ್ಲಿ ಅವ್ರು ಯಾರೋ ಬೀದಿಲಿ ಹಿಡ್ಕೊಂಡು ಹೊಡಿತಿದ್ರೆ ಆರಾಮ್ ಕೆಲಸ ಮಾಡ್ತಿದ್ಯಾ ಅನ್ನೋದ್ರ ಅರ್ಥ ಇದೆ. ಸಿನಿಮಾ ಇದು ಎಂಟರ್ಟೈನ್ಮೆಂಟ್. ಸಿನಿಮಾ ತರ ಮೇಲೆ ಬರೋದ್ನ ನೀವು ತಗೊಂಡ್ಬಂದು ಆರಾಮಿ ಕೆಲಸ ಅಂದ್ರೆ ಯಾವ ತರ ಸರ್ ಇದು? ಓಕೆ, ನನಗೆ ಜಾಯದ್ ಅವರ ಉತ್ತರ ಸಿಕ್ಕಿಲ್ಲ, ಡೈರೆಕ್ಟರ್ ಉತ್ತರ ಸಿಕ್ತು. ನಿಮ್ಮ ಉತ್ತರ, ಯಾಕಂದ್ರೆ ಕುರಾನ್ ಗೊತ್ತಿರೋದು ನಿಮಗೆ. ಸರ್ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ರಾಂಗ್ ಕ್ವೆಶ್ಚನ್ಸ್ ಟು ರಾಂಗ್ ಪರ್ಸನ್ ಸರ್. ಅಂದ್ರೆ ಹರಾಮ್ ಅಂತ ಇಲ್ವಾ ಕುರಾನ್ ಅಲ್ಲಿ? ಸರ್ ಅದು ಏನೇ ಇರ್ಲಿ ಸರ್, ಅದು ನನ್ ಬಿಟ್ಟಿದ್ದು ಸರ್. ನಾನ್ ಸತ್ ನಾನು ಕರೆಕ್ಟಾಗಿ ಲೆಕ್ಕ ಕೊಟ್ಕೊಂತೀನಿ, ತಲೆ ಕೆಡ್ಸ್ಕೊಂಬಿಡಿ ನೀವು. ನಾನು ಒಂದ್ ಹೇಳುದು ಸರ್, ಕಲಾವಿದ್ರು ಜಾತಿ ಇಲ್ಲ. ದಯವಿಟ್ಟು ಕುರಾನು ಬಿಟ್ಬಿಟ್ರೆ ಮಾತಿಗೆ ಭಗವದ್ಗೀತಾ, ಅದು ದೇವ್ರ ಬುಕ್ಗಳು ಸರ್. ಅದು ನಾವು ತುಂಬಾ ಗೌರವದಿಂದ ಅದನ್ನ ಬಯಲು ಕೂಡ ನಾವು ಅದನ್ನ ಹೇಳಿದಾಗ ತುಂಬಾ ಗೌರವ ಕೊಟ್ಟು ಹೇಳ್ಬೇಕು. ಸೊ ಬಿಟ್ಬಿಡಿ ಸರ್, ಅದು ಕಲಾವಿದ ಜಾತಿ ಇಲ್ಲ ಸರ್. ನಾನು ಅಷ್ಟು ಉತ್ತರ ಕೊಡೋದು. ಥ್ಯಾಂಕ್ ಯು ಝೈದ್ ಸರ್. ಈಗ ಎಲ್ಲೋದ್ರು ಜನ ಸೇರ್ತಿರ್ತಾರಲ್ಲ, ಅಂದ್ರೆ ಎಲೆಕ್ಷನ್ ಕ್ಯಾಂಪೇನ್ ಅಂತ ಮತ್ತೊಬ್ರು ಅಂದ್ರು, ಎಲೆಕ್ಷನ್ ಕ್ಯಾಂಪೇನ್ಗಾರೆ ದುಡ್ಡು ಕೊಟ್ಟು ಕರ್ಸ್ಬೇಕು ಜನನ, ಅಷ್ಟು ಜನ ಸೇರ್ತಾರೆ. ಈಗ ನೀವು ಹೋದಲ್ಲೆಲ್ಲ ಜನ ಸೇರಿದ್ದು ಯಾವ ತರ ಅಂತ? ಅದೇ ಸರ್, ಅದು ನಂದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಎಲ್ಲೇ ಹೋದ್ರು ಕರ್ನಾಟಕದಲ್ಲಿ ಜನ ನನ್ನ ಪ್ರೋತ್ಸಾಹ ಮಾಡಿದ್ರು, ಪ್ರೀತಿ ಕೊಟ್ರು. ಅವ್ರ ಪ್ರೀತಿನ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ರು ನನ್ನನ್ನ. ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ಬೇಕು ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಒಂದೇ ಮಾತು ಹೇಳೋದು, ನಾನು ಸಾಯೋವರೆಗೂ ಕರ್ನಾಟಕ ಜನಕ್ಕೆ ನಾನು ಚಿರೋಣಿ ಅಂತ ಹೇಳಿ. ನಾವು ಎಲ್ಲೇ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲಾ ಕಡೆ ಕೂಡ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ವಿ. ವಾಲ್ ಪೋಸ್ಟರ್ಸು, ಬ್ಯಾನರ್ಸು, ಇನ್ನೊಂದು ಅಂದ್ರೆ ಎಲ್ಲಾ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಲ್ಲಾ ಕೂಡ ಪ್ರಚಾರ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಂಗೆ 3 ತರ ಅಭಿಮಾನಿಗಳು ಎಲ್ಲಿ ಸಹ ನಾನು ಹೋದ್ರು ಕೂಡ. ಒಂದು, ನನ್ಗೆ ದರ್ಶನ ಅಭಿಮಾನಿಗಳು, ಎಲ್ಲೇ ನಾನು ಹೋದ್ರು ಕೂಡ ಅವ್ರ ಅಭಿಮಾನಿಗಳು ನನ್ನ ಬಂದು ನನ್ನ ಪ್ರೋತ್ಸಾಹಿಸ್ತಾರೆ. ಎರಡನೇದು, ನನ್ಗೆ ನಮ್ಮ ತಂದೆದು ಅಭಿಮಾನಿಗಳು ಬರ್ತಾರೆ, ಅವ್ರು ನನ್ಗೆ ಪ್ರೋತ್ಸಾಹಿಸ್ತಾರೆ. ಮೂರನೇದು, ನಂದು ಮೊದಲನೇ ಸಿನಿಮಾದು ಬೆಳಕಿನ ಕವಿತೆ ಹಾಡು ಏನಿದೆಯಲ್ಲ, ಆ ಹಾಡಿಗೆ ಮತ್ತೆ ಈ ಸಿನಿಮಾದು ಅಯ್ಯೋ ಶಿವನೇ ಹಾಡಿಗೆ ಅಭಿಮಾನಿಗಳು ಬರ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.